ಈ ಸಿನಿಮಾ ಕಾಲ್ಪನಿಕ ಸೃಷ್ಟಿಯಲ್ಲ. 1985 ಅಕ್ಟೋಬರ್ 5ರಿಂದ 86 ಮಾರ್ಚ್ 29 ನಡುವೆ ಜರುಗಿದ ನೈಜ ಘಟನೆಗಳನ್ನು ಆಧರಿಸಿದ ಚಿತ್ರ. ದಿವಂಗತ ದೇವರಾಜ ಅರಸೂರವರು ಮುಖ್ಯಮಂತ್ರಿಗಳಾಗಿದ್ದಾಗ ತಮ್ಮ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಇತರ ವಲಯಗಳ ಜೊತೆ ಭೂಗತ ಜಗತ್ತನ್ನೂ ಸಹ ಅವಲಂಬಿಸಿದ್ದರು. ಆಗ ಅವರ ಅಳಿಯ MD ನಟರಾಜ್ ಮೂಲಕ ಬೆಳಕಿಗೆ ಬಂದವನು MP ಜಯರಾಜ್, ಬೆಂಗಳೂರು ಭೂಗತ ಜಗತ್ತಿನ ಮೊಟ್ಟಮೊದಲ ಡಾನ್. 1975ರಲ್ಲಿ ನ್ಯಾಯಾಧೀಶರ ಎದುರೇ ಕೋರ್ಟಿನಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿ 10 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾದ ಜಯರಾಜ್. ಆಗ ಅವನ ಸ್ಥಾನವನ್ನು ಆಕ್ರಮಿಸಿದವನು ಶಿವಮೊಗ್ಗದ ಕೊತ್ವಾಲ್ ರಾಮಚಂದ್ರ. 1985 ಅಕ್ಟೋಬರ್ನಲ್ಲಿ ಜಯರಾಜ್ ಬಿಡುಗಡೆಯ ದಿನ ಸಮೀಪಿಸಿತು. ಆ ದಿನಗಳಲ್ಲಿ ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಸೆಲ್ಫೋನ್ಗಳಾಗಲಿ ಗನ್ಗಳಾಗಲಿ ಇರಲಿಲ್ಲ. ರೇಜರ್, ಮಚ್ಚು ಮತ್ತು ಲಾಂಗ್ಗಳೇ ಬೀದಿಗಳನ್ನು ಆಳುತ್ತಿದ್ದವು. ಭೂಗತ ಜಗತ್ತಿನ ರಂಗೂ ಸಹ ಇಂದಿನಷ್ಟು ಕ್ರೂರವಾಗಿರಲಿಲ್ಲ. ಮರ್ಡರ್ ಮಾಡಲು ರೌಡಿಗಳು ಹಿಂಜರಿಯುತ್ತಿದ್ದರು. ಹಾಫ್ ಮರ್ಡರ್ಗಳು ಮಾಮೂಲಿಯಾಗಿದ್ದವು. ಆಗ ಬೆಂಗಳೂರಿನಲ್ಲಿ ಪ್ರೇಮಿಗಳೂ ಇದ್ದರು. ಪ್ರತಿ ಕ್ಷಣ ಹೃದಯದೊಳಗೆ ಹಸಿರಾಗಿದೆ, ಅದೇ ಇದೆ ನನ್ನ ಬಿಡದೆ. ಗಾಳಿಯಲ್ಲಿ ಪ್ರೇಮಗೀತೆ ಬರೆದ ಸಂದೇಶವು ಬಳಸಿ ಬಂದು ಹೇಳಲಿಲ್ಲವೇ ನನ್ನ ಈ ಸ್ನೇಹವು. ಪ್ರೀತಿಯಾಯಿ ಹಾದಿಯಾಕೆ ಬಿಟ್ಟು ಹೋದೆ. ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ ಹಸಿರಾಗಿದೆ, ಅದು ಇದೆ ನನ್ನ